ಮೊದಲನೇ ಬಾರಿ ಅಪ್ಲಿಕೇಶನ್ಸ್‌ಗೆ ಹೋದಾಗ, ಅಲ್ಲಿ ಕೆಲವೊಂದು ಡೀಟೇಲ್ಸ್‌ಗಳನ್ನ ಕೇಳುತ್ತೆ. ನಿಮ್ದಿಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಯುವರ್ ನೇಮು, ಸ್ಕೂಲ್ ನೇಮು ಇವುಗಳನ್ನೆಲ್ಲ ಹಾಕೊಂತ ಹೋದ್ರೆ ಆಯ್ತು. ಇಲ್ಲಿ ನಾನು ಆಲ್ರೆಡಿ ಇರೋದನ್ನೇ ತಗೋತೀನಿ. ಇಲ್ಲಿ ನೀವು ಹಾಕೊಂಡ್ರೆ ಇಲ್ಲಿ ಟೈಪ್ ಮಾಡ್ಬೋದು. ಈಗ ಅಂಬೇಡ್ಕರ್ ಸ್ಕೂಲ್ ಅಂತ ಟೈಪ್ ಮಾಡಿದ್ರು ನಡೀತದೆ. ನೆಕ್ಸ್ಟು ಹಾಗೆ ಕೆಳಗಡೆ ಹೋದ್ರೆ, ನೀವು ಯಾವ ನಿಮ್ಮ ಶಾಲೆಯಲ್ಲಿ ಯಾವುದೆಲ್ಲ ಕ್ಲಾಸಸ್‌ಗಳಿದೆ ಅಂತ ಇದೆ. ನೀವಿಲ್ಲಿ ಚೂಸ್ ಮಾಡ್ಕೋಬಹುದು. 8 ಇದೆಯಾ, 9 ಇದೆಯಾ, 10 ಇದೆಯಾ ಅಥವಾ 6, 7 ಇದೆಯಾ? ನಾನು 3 ಕ್ಲಾಸ್‌ನ ಚೂಸ್ ಮಾಡ್ಕೊಂಡೆ. ನೆಕ್ಸ್ಟು ಡಸ್ ಯುವರ್ ಸ್ಕೂಲ್ ಹ್ಯಾವ್ ಸೆಕ್ಷನ್ಸ್ ಅಂತ ಕೇಳಿದ್ದಾರೆ. ಅಂದ್ರೆ ಎ, ಬಿ 2 ಸೆಕ್ಷನ್ಸ್ ಎಲ್ಲ ಇರುತ್ತೆ ಕೆಲವು ಕಡೆಗೆ. 3 ಸೆಕ್ಷನ್ಸ್ ಇರುತ್ತೆ. ಅದನ್ನ ಬೇಕಿದ್ರೆ ಇಲ್ಲಿ ಚೂಸ್ ಮಾಡ್ಕೋಬಹುದು. ಯೆಸ್ ಅಂತ ಹಾಕಿದ್ರೆ ಇಲ್ಲಿ ನೀವು ಹೊಡಿಬೇಕು. ಎಷ್ಟು ಸೆಕ್ಷನ್ಸ್ ಇದೆ? 2 ಅದು ಆಟೋಮೆಟಿಕ್ ಆಗಿ ಎ, ಬಿ ಅಂತ ಅನ್ಕೊಂಡು ಬರುತ್ತೆ. 9, 10 ಇಲ್ಲ, ನಾನು ಬಿಟ್ಟೆ. ನೆಕ್ಸ್ಟು ಮೀಡಿಯಮ್ ಇದು ವೆರಿ ಇಂಪಾರ್ಟೆಂಟು. ನಿಮ್ಮಲ್ಲಿ 2 ಮೀಡಿಯಮ್ ಇದ್ರೆ ನೀವಿಲ್ಲಿ ಎಸ್ ಅಂತ ಒತ್ಕೊಂಡ್ರೆ ಆಯ್ತು. ಈಗ ಎಸ್ ಅಂತ ಒತ್ತಿದ್ರೆ ಈ ತರ ಕಾಣಿಸುತ್ತೆ. ಕನ್ನಡ ಬೇಕಿದ್ರೆ ಕನ್ನಡ ಹಾಕೋಬಹುದು. ನಾನು ಒಂದೇ ಮೀಡಿಯಂನ ಹಾಕೋತೀನಿ. ಅಥವಾ ಬೇರೆ ಯಾವ್ದಾದ್ರು ಇದರಲ್ಲಿ ಇಲ್ದಿರೋ ಮೀಡಿಯಂ ಇದ್ರೆ ಆಡ್ ಅಂತ ಸೇರಿಸ್ಕೊಂಡ್ರೆ ಆಯ್ತು. ನೆಕ್ಸ್ಟು ಇಲ್ಲಿ ಪ್ರಿನ್ಸಿಪಾಲ್ ಅಂತ ಕರೀತಾರೋ ಅಥವಾ ಎಚ್ ಎಂ ಅಂತ ಕರೀತಾರೋ ನಿಮ್ಮ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್‌ನ ಅದನ್ನ ಚೂಸ್ ಮಾಡ್ಕೊಂಡ್ರೆ ಅದು ಅಲ್ಲಿ ಕನ್ಸಾಲಿಡೇಟೆಡ್ ಅಲ್ಲಿ ಬೇಕಾಗತ್ತೆ. ಇಲ್ಲಿ ಕೆಳಗಡೆ ಬರುತ್ತೆ ಸಿಗ್ನೇಚರ್ ಎಲ್ಲ ಹಾಕೋದಿದ್ರೆ ಅಲ್ಲಿ ಈ ತರ ಬರುತ್ತೆ. ಅದಕ್ಕೆ ನಾನಿಲ್ಲಿ ಎಚ್ ಎಂ ಅಂತ ಚೂಸ್ ಮಾಡ್ತೀನಿ. ನೀವು ಯಾವ್ದು ಬೇಕಿ ಚೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು, ನೀವ್ ಏನ್ ಟೀಚ್ ಮಾಡ್ತೀರಾ ಅದು ಅತ್ಯಂತ ಮುಖ್ಯ. ನೀವಿಲ್ಲಿ ಆಲ್ ಮೈ ಕ್ಲಾಸಸ್ ಕನ್ನಡ ಅಂತಂದ್ರೆ ಅದು ಆಡ್ ಆಗಿಲ್ಲ. ನೀವು ಆಡ್ ಮಾಡ್ಕೊಂಡು ಹೋಗ್ಲೇಬೇಕು. ಇಲ್ಲಿ ಚೂಸ್ ಮಾಡ್ಬೇಕು. ಈಗ 8ನೇ ಕ್ಲಾಸ್‌ನ ಆಡ್ ಮಾಡಿದೆ. ಇಲ್ಲಿ ನಾನೀಗ ಮ್ಯಾಥಮೆಟಿಕ್ಸ್ ಅಂತ ಅಂದ್ಕೊಂಡು ಆಡ್ ಮಾಡಿದೆ. ಆಡ್ ಈ ಬಟನ್‌ನ ಒತ್ತಬೇಕು. ಅದನ್ನ ಚೂಸ್ ಮಾಡಿ ಆದ್ಮೇಲೆ. ಅದು ಇಲ್ಲಿ ಡಿಸ್‌ಪ್ಲೇ ಆಗುತ್ತೆ. ಆವಾಗ ಅದು ಸರಿ ಆಯ್ತು ಅಂತ ಅರ್ಥ. 9 ನಾನು ಒದ್ದೆ. ಇಲ್ಲಿ ಸೈನ್ಸ್ ತಗೋತಾ ಇದ್ದೀನಿ. ಡನ್. ಇನ್ನು ಪುನಃ ನಾನೇನ್ ಮಾಡ್ಬೇಕು? ಈ ಆಡ್‌ನ ಒತ್ತಬೇಕು. ನೆಕ್ಸ್ಟ್ 10ನೇ ಕ್ಲಾಸು. ನೀವು ಆಲ್ ಮೈ ಕ್ಲಾಸಸ್ ಒಟ್ಟಿಗೆ ಕೊಡ್ಬೋದು. ಒಂದೇ ಸಬ್ಜೆಕ್ಟ್ ಟೀಚ್ ಮಾಡೋದಿದ್ರೆ. ಬೇರೆ ಸಬ್ಜೆಕ್ಟ್ ಇದ್ರೆ ಹೀಗೆ ಮಾಡ್ಕೊಂಡ್ರೆ ಆಯ್ತು. ನೆಕ್ಸ್ಟ್ ಆಡ್. ಇಲ್ಲೇನಾಗುತ್ತೆ? ಈ 3 ಸಬ್ಜೆಕ್ಟ್‌ಗಳು ಅಲ್ಲಿ ಡಿಸ್‌ಪ್ಲೇ ಆಗುತ್ತೆ. ಅದಾದಾಗ ಮಾತ್ರ ಅದು ಸರಿಯಾಗಿದೆ ಅಂತ ಅರ್ಥ. ಇನ್ನು ಕೆಳಗಡೆ ಹೋದ್ರೆ ಪಾರ್ಟ್ ಬಿ ಸಬ್ಜೆಕ್ಟ್ಸ್ ಕಾಣಿಸುತ್ತೆ. ಅವ್ರು ಯಾರಿದ್ದಾರೆ ಅದನ್ನ ತುಂಬಿಸ್ಕೊಂಡು ಹೋದ್ರೆ ಆಯ್ತು. ಇಲ್ಲೊಂದ್ 2 ಸೇರ್ಸಿದ್ದೀನಿ ನಾನು, ಫಿಸಿಕಲ್ ಮತ್ತೆ ಕಂಪ್ಯೂಟರು. ಉಳಿದಿದ್ದು ಏನಾದ್ರು ಇದೆ ಅದರ್ ಅಂತ ಇತ್ತು ಅಂತಂದ್ರೆ ಇಲ್ಲಿ ಸೇರಿಸ್ಕೊಂಡ್ರೆ ಇಲ್ಲೇ ಟೈಪ್ ಮಾಡ್ಕೊಳ್ಳಿಕ್ಕೆ ಆಗತ್ತೆ. ಇಲ್ಲಿ ಆಡ್ ಮಾಡಕ್ ಹೋದಾಗ ಅದು ಕೇಳುತ್ತೆ ಯಾವ ಸಬ್ಜೆಕ್ಟ್ ಬೇಕು ಅಂತ ಅಂದ್ಕೊಂಡು ಕೇಳುತ್ತೆ. ಹೀಗ್ ಬೇಕಿದ್ರೆ ಅದನ್ನ ಸೇರಿಸ್ಕೊಂಡು ಹೋಗ್ಬೋದು. ಇದ್ರೆ ಮಾತ್ರ ಸೇರಿಸಿ. ನೆಕ್ಸ್ಟು ಇಲ್ಲಿ ವಿಚ್ ಸೆಕ್ಷನ್ಸ್ ಡು ಯು ಟೀಚ್ ಅಂತ ಇದೆ. ನೀವು ಕೆಲವರು ಎ, ಬಿ 2 ಸೆಕ್ಷನ್ಸ್‌ಗೆ ಟೀಚ್ ಮಾಡೋರು ಇರ್ತಾರೆ. ಅಂಥವ್ರು ಏನ್ ಮಾಡಿ ಅಂತಂದ್ರೆ ಇಲ್ಲಿ ಟಿಕ್ ಮಾರ್ಕ್ ಹಾಕೊಳ್ಳಿ. ಎಗೂ ಬೇಕು, ಬಿಗೂ ಬೇಕು. ಇಲ್ಲ 2 ಬೇಡ ಅಂತಂದ್ರೆ ಅದನ್ನ ಬಿಟ್ಬಿಡ್ಬೋದು. ಇಲ್ಲಿ ಅದನ್ನ ಸೇರಿಸ್ಕೊಳ್ಳಿಕ್ಕಾಗತ್ತೆ. ಇದು ಒಂದೇ ಮೀಡಿಯಂ ನಾ ಕೊಟ್ಟಿರೋದ್ರಿಂದ ವಿಚ್ ಮೀಡಿಯಂ ಡು ಯು ಟೀಚ್ ಅಂತ ಇದೆ. ಅದು ಇಂಗ್ಲಿಷ್ ಅಂತಾನೆ ಇರುತ್ತೆ. ಬೇರೆ ಮೀಡಿಯಂ ಕೊಟ್ರೆ ಇಲ್ಲಿ ಬರುತ್ತೆ. ಅದನ್ನ ಟಿಕ್ ಮಾಡ್ಕೊಂಡ್ರೆ ಆಯ್ತು. ಇನ್ನೊಂದು ವೆರಿ ಇಂಪಾರ್ಟೆಂಟು, ಆರ್ ಯು ಎ ಕ್ಲಾಸ್ ಟೀಚರ್ ಅಂತ ಇದೆ. ಇದನ್ನೊಂದು ನೀವು ಹಾಕೊಳ್ಳಿ. ಇಲ್ಲಿ ಎಸ್ ಅಂತಂದ್ರೆ ಎಸ್. ಎ ಬಿಗ ನಾನೀಗ 9ನೇ ಕ್ಲಾಸ್ ಕೊಡ್ತೇನೆ. 9ನೇ ಕ್ಲಾಸಲ್ಲಿ ನಮ್ದು ಎ ಬಿ ಏನೇ ಇಲ್ಲ, ಹಾಗಾಗಿ ಸಮಸ್ಯೆನೇ ಇಲ್ಲ. ಇಲ್ಲಿ ಎ ಮಾತ್ರ ಇದೆ, ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಆರ್ ಯು ದ ಎಚ್ ಎಂ ಅಂತ ಕೇಳಿದ್ದಾರೆ. ಇದು ನೀವೆಲ್ಲಾದ್ರೂ ಎಚ್ ಎಂ ಆಗಿದ್ರೆ, ಪಾಠ ತಗೋತೀರಿ ಎಚ್ ಎಂ ಇದ್ರಿ ಅಂತಂದ್ರೆ ಇಲ್ಲಿ ಎಸ್ ಅಂತ ಕೊಟ್ರೆ ನಿಮ್ಗೆ ಕನ್ಸಾಲಿಡೇಟೆಡ್ ರಿಸಲ್ಟ್ ಇರ್ಬೋದು ಅಥವಾ ಅಟೆಂಡೆನ್ಸ್ ರಿಸಲ್ಟ್ ಇರ್ಬೋದು ಮಕ್ಕಳದ್ದು. ಅದಷ್ಟು ನಿಮ್ಮ ಈ ಮೊಬೈಲಿಗೆ ಇವ್ರು ಕಳಿಸ್ಲಿಕ್ಕಾಗುತ್ತೆ, ಕ್ಲಾಸ್ ಟೀಚರ್ ಕಳಿಸ್ಲಿಕ್ಕಾಗುತ್ತೆ. ಹಾಗಾಗಿ ನಿಮ್ಗೆ ಒಂದೇ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲಾ ಡೀಟೇಲ್ಸ್ಗಳು ಸಿಕ್ಕಾಗುತ್ತೆ. ಅದಕ್ಕಾಗಿ ಇದನ್ನ ಎಸ್ ಇದ್ರೆ ಎಸ್ ಅಂತ ಹಾಕಿ, ನೋ ಇದ್ರೆ ನೋ ಅಂತ ಹಾಕಿ. ಇಲ್ಲಿ ಎಸ್ ಹಾಕ್ಬೋದು, ನೋನು ಹಾಕ್ಬೋದು. ಇದನ್ನೆಲ್ಲ ಈಗ ನಾವೇನು ಇಲ್ಲಿ ಮಾಡಿದೀವಿ, ಈ ಸೆಟ್ಟಿಂಗ್ಸ್‌ಗಳನ್ನೆಲ್ಲ ಒಳಗಡೆಗೂ ಚೇಂಜ್ ಮಾಡ್ಕೊಳ್ಳಿಕ್ಕಾಗತ್ತೆ. ಇದು ಒಂದು ಇನಿಷಿಯಲ್ ಸೆಟಪ್. ನಿಮ್ಗೆ ಒಳಗಡೆ ಹೋಗ್ಲಿಕ್ಕೆ ಒಂದು ಎಂಟ್ರಿ ಇದು. ಇದು ಹೋದಾಗ ನಿಮ್ಗೆ ಒಂದ್ ಸ್ವಲ್ಪ ಅಲ್ಲಿ ಚೇಂಜ್ ಮಾಡ್ಕೊಳ್ಳಕ್ಕಾಗತ್ತೆ. ನಾನು ಇಷ್ಟು ಹಾಕೊಂಡೆ. ಎಚ್ ಎಂ ನಾನು ಹಾಕೊಳಕ್ ಹೋಗಿಲ್ಲ. ಬೇಕಿದ್ರೆ ನೀವು ಹಾಕೊಳ್ಳಿ. ಅಲ್ಲಿ ಮತ್ತೆ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಯೂಸಿಂಗ್ ದ ಆ್ಯಪ್ ಅಂತ ಇದೆಯಲ್ಲ, ಆ ಬಟನ್ ನಾನು ಕ್ಲಿಕ್ ಮಾಡ್ತೀನಿ. ಈಗ ನಂದು 3 ಕ್ಲಾಸ್ ಇಲ್ಲಿ ಏನಾಯ್ತು ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ಇದು ಯಾವ್ದು ಇಯರ್ 2026-27 ಕಾಣಿಸುತ್ತೆ. ಅಂದ್ರೆ ನೆಕ್ಸ್ಟ್ ಇಯರ್‌ಗೆ ಅದನ್ನಲ್ಲೇ ಡ್ರಾಪ್ ಡೌನ್ ಮಾಡಿದ್ರೆ ನೆಕ್ಸ್ಟ್ ಇಯರ್‌ದ್ ಕಾಣಿಸ್ಬೋದು. ಅಂದ್ರೆ ನಿಮ್ಗೆ ನೀವು 10 ವರ್ಷ ಟೀಚ್ ಮಾಡಿದ್ರು ಆ 10 ವರ್ಷದ್ದು ಏನು ನಿಮ್ಮ ಮಾರ್ಕ್ಸ್ ಎಂಟ್ರಿ ಡೀಟೇಲ್ಸ್‌ಗಳು ಈ ಆ್ಯಪ್ ಅಲ್ಲೇ ಇದ್ದಿರತ್ತೆ. ಮತ್ತೆ ನಿಮ್ಗೆ ಅದು ಎಲ್ಲೂ ಹೋಗ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಕ್ಲಾಸ್ ಟೀಚರ್ ಕಾಣಿಸುತ್ತೆ. ನಿಮ್ಗೊಂದು ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ. ನಿಮ್ ಕ್ಲಾಸಲ್ಲಿ ಎಷ್ಟು ಮಕ್ಳಿದ್ದಾರೆ ಅಂತ ಕಾಣಿಸುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ಇಲ್ಲಿರೋ ಮಕ್ಳಿದಾರಲ್ಲ, ಇದು ಮಕ್ಕಳು ನೀವು ಚೇಂಜಸ್ ಮಾಡ್ಬೋದು. ಇದು ಸುಮ್ನೆ 40, 80, 40 ಅಂತ ಇರುವಂಥದ್ದು. ಇದು ನೀವು ಒಳಗಡೆ ಹೋಗ್ಬಿಟ್ಟು ಆ ಮಕ್ಕಳನ್ನ ಎಷ್ಟು ಬೇಕಿದ್ರು ಹಾಕ್ಬೋದು. ಹೆಂಗ್ ಬೇಕಿದ್ರು ಚೇಂಜಸ್ ಮಾಡ್ಬೋದು. ಇದು ನಂದು ಡಾಟಾ ತಗೊಂಡಿರೋದ್ರಿಂದ ಹಳೆ ಡಾಟಾ ತಗೊಂಡಿದ್ರೆ 80 ಅಂತ ಕಾಣಿಸ್ತಾ ಇದೆ. ಆದ್ರೆ ನಿಮ್ಗಲ್ಲಿ 40 ಕಾಣಿಸುತ್ತೆ. 40 ಅಂತ ಕಾಣಿಸುತ್ತೆ. ನೀವು ಎಷ್ಟು ಬೇಕಿದ್ರೆ ಆಡ್ ಮಾಡ್ಕೊಳ್ಳಿಕ್ಕಾಗತ್ತೆ. ಈ ಆಡ್ ಮಾಡೋದು ಹೇಗೆ? ಅದಕ್ಕೆ ಇಲ್ಲೇ ಇದೆ. ಇದು ಹೋದ್ರೆ ನಿಮ್ಗೆ ಸಿಗುತ್ತೆ. ಇದಕ್ಕೆ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ. ಇದು ಮತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ.
ಇನ್ ನೆಕ್ಸ್ಟ್ ಈಗ ನಾವು ಹಾಕೋ ಡೀಟೇಲ್ಸ್ ಅಲ್ಲೇ ನಂಗೆ ಅನ್ಸುತ್ತೆ ನಾನು ಹಾಕಿದ್ ತಪ್ಪಿದೆ, ಆ ಸಬ್ಜೆಕ್ಟ್ ಅಲ್ಲ ಮತ್ತೊಂದು ಸಬ್ಜೆಕ್ಟ್ ಪಾಠ ಮಾಡ್ತೀನಿ, ಅಯ್ಯೋ ಅಲ್ಲಿ ನಂದೇನೋ ತಪ್ಪಾಯ್ತು, ಏನು ವರಿ ಮಾಡ್ಕೊಳ್ಳೋದು ಬೇಡ. ನೀವು ಹಾಕಿದಷ್ಟು ಡೀಟೇಲ್ಸ್ನ ಪುನಃ ಹಾಕೊಳ್ಳಿಕ್ಕಾಗತ್ತೆ. ಹೆಂಗ್ ಮಾಡೋದು? ಇಲ್ಲಿ ಮೋರ್ ಅಂತ ಇದೆ ನೋಡಿ, ಈ ಮೋರ್ ಅನ್ನ ಕ್ಲಿಕ್ ಮಾಡಿದ್ರೆ ಆಯ್ತು. ಈ ಮೋರ್ ಅನ್ನ ಕ್ಲಿಕ್ ಮಾಡಿದ್ರೆ ಸೀದಾ ಹೋಗತ್ತದು, ಈ ತರ ಬರುತ್ತೆ. ಇಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ನಿಮ್ಗೆ ಸುಮಾರಷ್ಟು ಮೇಲ್ಗಡೆ ಕಾಣಿಸುತ್ತೆ ನೋಡಿ, ಇದೆಲ್ಲ ಕಾಣಿಸುತ್ತೆ ನೋಡಿ. ಅದ್ರ ಸೀದಾ ಈಚೆಗಡೆ ಬನ್ನಿ, ರೈಟ್ ಸೈಡ್ ಬನ್ನಿ. ಇಲ್ಲಿ ಸೆಟ್ಟಿಂಗ್ಸ್ ಅಂತ ಕಾಣಿಸುತ್ತೆ. ಇಲ್ಲಿ ಈ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿದ್ರೆ ಆವಾಗ ನಿಮ್ಗೆ ನೀವು ಹಾಕಿದ್ದೆಲ್ಲ ಇಲ್ಲಿದೆ. ನಿಮ್ಮ ಹೆಸರು, ಪ್ರೊಫೈಲ್ ಇದೆಯಲ್ಲ, ಇದು ಇಲ್ಲಿ ಹೆಸರಿದೆ. ನೀವು ಬೇಕಿದ್ರೆ ಕ್ಲಾಸ್ ಟೀಚರ್ನ ರಿಮೂವ್ ಮಾಡ್ಕೊಂಡು ಬೇರೆ ಕ್ಲಾಸಿಗೆ ಹಾಕೋಬಹುದು. ಅಲ್ಲಿ ಚೇಂಜ್ ಮಾಡ್ಕೊಳ್ಳಿಕ್ಕಾಗತ್ತೆ. ಈಗ ನಿಮ್ಗೆ ರಿಮೂವ್ ಕ್ಲಾಸ್ ಟೀಚರ್, ಕ್ಲಾಸ್ ಟೀಚರ್ 8 ಇಲ್ಲಪ್ಪ, ನಾನೀಗ 9 10 ಅದೇ 9 ಇಲ್ಲ 10 ಅದೇ 10 ಏಕೆ ಸೆಕ್ಷನ್ ಒಂದೇ ಇರೋದು ನಮ್ಮ ಸಮಸ್ಯೆ ಸೆಟ್. ಅಂದ್ರೆ ನಿಮ್ಗೆ ಇಲ್ಲಿ ಹಾಕೊಳ್ಳಕ್ಕಾಗತ್ತೆ. HM ಇದ್ದೀರಾ, ಈ ಪುನಃ HM ಆದ್ರೆ ಚಾರ್ಜ್ ಏನೋ ಬಂತು, ಮೇಕ್ HM ಅಂತ ಕೊಟ್ಕೋಬಹುದು. ಇಲ್ಲಿ ಸ್ಕೂಲ್ ಸೆಟಪ್ 6 7 ಸೇರಿದೆಪ್ಪ, ಇಲ್ಲಿ ಹಾಕೋಬಹುದು. ಸೆಕ್ಷನ್ಸ್ ಏನೋ ನಾನು ಚೇಂಜ್ ಮಾಡ್ತೀನಿ, ಇಲ್ಲಿ ಹಾಕ್ಬೋದು. ಮೀಡಿಯಮು ಇಲ್ಲಿದೆ, ಹಾಕೋಬಹುದು. ನೀವು ಅಲ್ಲಿ ಆವಾಗ ಕೊಟ್ಟಿದ್ರಲ್ಲ ಅವುಗಳಿಗೆಲ್ಲ ಇಲ್ಲಿದೆ. ಪುನಃ ಇಲ್ಲಿ ಅದನ್ನ ಬೇಕಾದಾಗ ಚೇಂಜ್ ಮಾಡ್ಬೋದು. ನಿಮ್ಗೆ ಎಲ್ಲವನ್ನು ಅದನ್ನ ಹಾಕೊಳ್ಳಿಕ್ಕಾಗತ್ತೆ. ಅಕಾಡೆಮಿಕ್ ಇಯರ್ ಇಲ್ಲಿ ನೀವು ಸ್ಟಾರ್ಟ್ ನ್ಯೂ ಅಕಾಡೆಮಿಕ್ ಇಯರ್ ಹಾಕಿದ್ರೆ ಬರುತ್ತೆ. ಇನ್ನು ನೆಕ್ಸ್ಟ್ ಆಪ್ ಪಿನ್ ಬೇಕಿದ್ರೆ ಹಾಕೋಬಹುದು. ಅಂದ್ರೆ ನಿಮ್ಗೆ ಯಾರಾದ್ರೂ ತೆಗ್ ನೋಡ್ತಾರೆ, ಡಾಟಾ ಡಿಲೀಟ್ ಮಾಡ್ತಾರ ಅಂತಂದ್ರೆ ಇಲ್ಲಿ ಸೇವ್ ಪಿನ್ ಅಂತ ಕೊಟ್ರೆ ಆಯ್ತು. ಅದ್ರ ಸ್ವಲ್ಪ ಸಿಂಪಲ್ ಇರೋದೇ ಹಾಕೊಳ್ಳಿ. ನಾನೇ ಅದನ್ನ ಪುನಃ ರಿಕವರ್ ಮಾಡಕ್ಕೆ ಏನು ಆಪ್ಷನ್ ಇಟ್ಟಿಲ್ಲ. ಯಾಕಂತಂದ್ರೆ ಅದ್ರ ಅವಶ್ಯಕತೆ ಇರೋದಿಲ್ಲ ಅಂತ ಅನ್ಕೊಂಡು 1 2 3 4 ಈ ತರ ಎಲ್ರಿಗೂ ನೆನಪಿರುವಂತದ್ದೇ ಹಾಕೊಳ್ಳಿ. ಯಾರು ಅದನ್ನ ಓಪನ್ ಮಾಡಕ್ ಹೋಗೋದಿಲ್ಲ. ಇಲ್ಲ ಸ್ವಲ್ಪ ನಿಮ್ ನೆನಪಿರೋದೇ ಹಾಕೊಂಡು ಎಲ್ಲಾದ್ರೂ ಬರೆದಿಟ್ಕೊಳ್ಳಿ. ಈ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು, ನಿಮ್ಮ ಡಾಟಾಗಳೆಲ್ಲ ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಇರುತ್ತೆ. ಆದ್ರೆ ಎಲ್ಲಾದ್ರೂ ನೀವು ಆಕ್ಸಿಡೆಂಟಲ್ಲಿ ಎಲ್ಲಾದ್ರೂ ಟಚ್ ಮಾಡಿದ್ರೆ ಹೋಗ್ಬಾರ್ದು ಅಂತ ಬ್ಯಾಕಪ್ ನ ಕೊಟ್ಟಿದ್ದೀನಿ. ಅದ್ರ ಜೊತೆ ನೀವು ಒಂದು ಕೆಲಸ ಮಾಡ್ಬೇಕು. ಇದನ್ನ ಆಪ್ ಓಪನ್ ಮಾಡುವಾಗ ಇಲ್ಲಿ ಬ್ಯಾಕಪ್ ಟು ಗೂಗಲ್ ಡ್ರೈವ್ ಅಂತ ಇದೆಯಲ್ಲ, ಅದನ್ನು ಓಪನ್ ಮಾಡ್ಬೇಕು. ಅದು ಏನಾಗುತ್ತೆ ಅಂತಂದ್ರೆ ಒಂದು 30 ನಿಮಿಷಕ್ಕೆ ಒಂದೊಂದ್ ಸಲಕ್ಕೆ ನಿಮ್ ನೋಡ್ಕೊಂಡು ಆ ಡಾಟಾ ನಿಮ್ಮ ಗೂಗಲ್ ಡ್ರೈವ್ಗೆ ಅದೆಲ್ಲ ಬ್ಯಾಕಪ್ ಆಗ್ತಾನೆ ಇರುತ್ತೆ. ನೀವು ಎಲ್ಲಾದ್ರೂ ಮೊಬೈಲ್ ಕಳ್ಕೊಂಡ್ರಿ ಅಥವಾ ಅಂದ್ರೆ ಆಕ್ಸಿಡೆಂಟಲ್ಲಿ ನೀವು ಟಚ್ ಮಾಡುವಾಗ ಅದು ಡಿಲೀಟ್ ಆಗ್ಬಿಡ್ತು, ಆ ಥರದ್ದೆಲ್ಲ ಏನಾದ್ರು ಇತ್ತು ಅಂತಂದ್ರೆ ನೀವು ಗೂಗಲ್ ಡ್ರೈವ್ ಅಲ್ಲಿ ಅದಿರೋ ಫೈಲ್ ಅನ್ನ ಇಂಪೋರ್ಟ್ ಮಾಡ್ಕೊಂಡು ಸಾಕಾಗತ್ತೆ. ಇಲ್ಲಿದೆ ನೋಡಿ, ಇದು ರಿಸ್ಟೋರ್ ಫ್ರಮ್ ಗೂಗಲ್ ಡ್ರೈವ್ ಅಂತ. ಇದನ್ನ ಒತ್ತಿದ್ರೆ ನಿಮ್ಗೆ ಅಲ್ಲಿ ಗೂಗಲ್ ಡ್ರೈವ್ ನಿಮ್ಗೆ ಎಲ್ಲಿದೆ ಆ ಫೈಲ್ನ ಡೌನ್ಲೋಡ್ ಮಾಡ್ಕೊಂಡು ಇದನ್ನ ರಿಸ್ಟೋರ್ ಮಾಡ್ಕೊಳಕ್ಕಾಗತ್ತೆ. ಹಾಗಾಗಿ ನಿಮ್ ಡಾಟಾ ಎಲ್ಲೂ ಹೋಗೋದಿಲ್ಲ. ನೀವು ಒಂದ್ ಅಕ್ಷರ ಟೈಪ್ ಮಾಡಿದ್ರು ಅದು ಅಲ್ಲೇ ಉಳ್ಕೊಳ್ಳುತ್ತೆ. ಅದಕ್ಕೆ ನೀವು ಫಸ್ಟ್ ಯಾರು ಇದನ್ನ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ತೀರಿ, ಇದೊಂದು ಬ್ಯಾಕಪ್ ನ ಒಂದು ಮಾಡ್ಕೊಳ್ಳಿ. ಅದ್ ನಿಮ್ಗೆ ಏನಾಗುತ್ತೆ, ಈಗ ಪುನಃ ನನ್ನ ಹತ್ರ ಕೇಳಿದ್ರು ನಾನು ಅದನ್ನ ಏನು ಮಾಡಕ್ ಸಾಧ್ಯತೆ ಆಗೋದಿಲ್ಲ. ನೀವು ಆ ಇಡೀ ಫೈಲ್ನ ಡಿಲೀಟ್ ಮಾಡ್ಕೊಂಡ್ರೆ ಅದು ನನಗೆ ಕಷ್ಟ ಆಗ್ಬಿಡುತ್ತೆ. ಅಥವಾ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ಮೊಬೈಲಲ್ಲಿ ಡಾಟಾಗಳು ಜಾಸ್ತಿ ಆದಾಗ ಮೊಬೈಲ್ ಕೆಲವು ಸಲ ಅದನ್ನ ವೈಪ್ ಮಾಡ್ಬಿಡುತ್ತೆ ಕೆಲವು ಡಾಟಾಗಳನ್ನ. ಅಂತವ್ ಆಗ್ಬಾರ್ದು ಅಂತ ಇಲ್ಲಿ 2-3 ಬ್ಯಾಕಪ್ ಆಪ್ಷನ್ಸ್ಗಳನ್ನ ಇಟ್ಟಿದ್ದೀನಿ. ಇದು ನೀವು ಇಲ್ಲಿರೋದು ನಿಮ್ ಸೆಟ್ ಅಲ್ಲೇ ಆಗತ್ತೆ, ನಿಮ್ಗೆ ಗೂಗಲ್ ಡ್ರೈವ್ ಅಲ್ಲ. ಇದು ನೀವು ಒಂದ್ ಸ್ವಲ್ಪ ಇದು ಸಹ ಆಟೋಮೆಟಿಕ್ ಆಗ್ತಾ ಇರುತ್ತೆ. ಆದ್ರೆ ಇದ್ರಕ್ಕಿಂತ ನಾನು ಹೇಳೋದು ಇದು ಬೆಸ್ಟ್, ಗೂಗಲ್ ಡ್ರೈವ್ ಹಾಕಿರೋದು ಬೆಸ್ಟ್. ನೆಕ್ಸ್ಟ್ ನೀವು ಹಾಕಿದ್ದೆಲ್ಲ ತಪ್ಪಿದೆ, ಅಥವಾ ನೀವು ಅಲ್ಲಿ ಹೆಸರಲ್ಲಿ ಹಾಕೋಕ್ ಹೋದಾಗ ಏನೇನೋ ಆಗಿದೆ, ಅದ್ನ ರಿಪೇರಿ ಮಾಡಕ್ ಆಗೋದಿಲ್ಲ ಅಂತ ಸ್ಥಿತಿ ಇತ್ತು ಅಂತಂದಾಗ ಈ ಎರೇಸ್ ಆಲ್ ಡಾಟಾ ಅಂಡ್ ಸ್ಟಾರ್ಟ್ ಎಸ್ ನ್ಯೂ ಅಂತ ಇದೆಯಲ್ಲ, ಇದನ್ನ ಒತ್ತಿದ್ರೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಅದು ಫುಲ್ ಹೊಸದಾಗ್ಬಿಡುತ್ತೆ. ಈಗ ನಿಮ್ಗೆ ನಾನು ಗೊತ್ತೀನಿ ನೋಡಿ, ಈ ತರ ಒಂದ್ ಕೇಳುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಎಲ್ಲ ಮಾರ್ಕ್ಸ್ ಹಾಕಿದ್ಮೇಲೆ ಮಾಡಕ್ ಹೋಗ್ಬೇಡಿ. ಅದ್ರ ಡಾಟಾ ಬ್ಯಾಕಪ್ ಇದ್ರೆ ಸಮಸ್ಯೆ ಇಲ್ಲ. ಆದ್ರೆ ನೀವು ಏನು ಇಲ್ಲ, ಬ್ಯಾಕಪ್ ಮಾಡಿಲ್ಲ, ಏನು ಇಲ್ಲ, ಗೂಗಲ್ ಡ್ರೈವ್ ಕನೆಕ್ಟ್ ಮಾಡಿಲ್ಲ ಅಂತ ಇದ್ದಾಗ ಮಾಡಕ್ ಹೋಗ್ಬೇಡಿ. ಈಗ ನೀವು ಒತ್ತಿದ್ರಿ ಅಂತಂದ್ರೆ ಇಲ್ಲಿ ಕಂಟಿನ್ಯೂ ಅಂತ ಇದೆಯಲ್ಲ, ಇಲ್ಲಿ ಕೇಳುತ್ತೆ ಅದು ಬೇಕಾ ಬೇಡವಾ ಅಂತ ಅಂದ್ಕೊಂಡು ಕೇಳುತ್ತೆ. ನೀವು ಕಂಟಿನ್ಯೂ ಅಂತ ಒತ್ತಿದ್ರೆ ಅಲ್ಲೇನಾಗತ್ತೆ ಅಂತಂದ್ರೆ ಎರೇಸ್ ಎವ್ರಿಥಿಂಗ್, ಪುನಃ ಮತ್ತೊಂದು ಡೈಲಾಗ್ ಕೇಳುತ್ತೆ, ಬೇಕಾದ ಎರೇಸ್ ಮಾಡ್ತೀಯ ಅಂತ. ಎರೇಸ್ ಎವ್ರಿಥಿಂಗ್ ಅಂತಂದ್ರೆ ಈಗ ನೋಡಿ, ಈಗ ನಿಮ್ಗೆ ಫಸ್ಟ್ ನಿಮ್ಗೆ ಹೇಗಿತ್ತು ಹಾಗೆ ಆಗ್ತಾ ಹೋಯ್ತು. ಹೀಗೆ ನೀವು ಮತ್ತೆ ಪುನಃ ಸೇರಿಸ್ಕೊಂಡು ಸರಿಯಾಗಿ ಮಾಡ್ಲಿಕ್ಕಾಗತ್ತೆ. ಹಾಗಾಗಿ ಇಲ್ಲಿ ನೀವು ಸೇರಿಸಿ ತಪ್ಪಾಗಿದ್ರು ಸಹ ಇಲ್ಲಿ ಇರುವಂತದ್ದು ನಿಮ್ಗೆಲ್ಲವನ್ನ ಒಳಗಡೆಗೆ ಸರಿ ಮಾಡ್ಕೊಳಕ್ಕಾಗತ್ತೆ.